ರಂಗನನ್ನು ಕೂಗಬೇಕು. ಪ್ರತಿಯೊಬ್ಬರ ಮನಸ್ಸು ಆ ಭಗವಂತನ ಕಡೆಗೆ ಚಿಂತನೆ ಮಾಡಬೇಕು. ಎಲ್ಲಿಯವರೆಗೆ ನಾವು ಭಗವಂತನ ಸಲುವಾಗಿ, ಪಾಂಡುರಂಗನ ಸಲುವಾಗಿ, ಪರಮಾತ್ಮನ ಸಲುವಾಗಿ ನಮ್ಮ ಮನಸ್ಸು ಕರಗೋದಿಲ್ಲ, ಅವನನ್ನು ಕುರಿತು ಸ್ಮರಣೆ ಮಾಡೋದಿಲ್ಲ, ನಮಗೆ ಪರಮಾತ್ಮ ಪ್ರಾಪ್ತಿಯಾಗೋದಿಲ್ಲ. ಈ ಜನ್ಮದ ಸಾರ್ಥಕತೆ ಆಗಬೇಕಾಗಿತ್ತು ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ಈ ಮನುಷ್ಯ ಜನ್ಮ ಕೊನೆಯ ಜನ್ಮ. ಇನ್ನು ಮುಂದೆ ನಾವು ಮನುಷ್ಯರಾಗಿ ಹುಟ್ಟುತ್ತೀವಂತ ನೇಮಿಲ್ಲ. ಈ ದೇಹದ ವ್ಯವಸ್ಥೆ ಹೆಂಗದ ಅಂತಂದ್ರೆ ಕರ್ಮಗಳ ವ್ಯವಸ್ಥೆ ಮೇಲದ. ಪಾಪ ಕರ್ಮವನ್ನು ನಾವೇನಾದರೂ ಮಾಡಿದ್ದೀವಿ ಅಂತಂದ್ರೆ ನಮಗೆ ಜನ್ಮಗಳು ಬಹಳಷ್ಟು ಕೀಳು ಮಟ್ಟದ ಜನ್ಮಗಳು ಬರ್ತಾವೆ. ಪುಣ್ಯ ಮಾಡಿದ್ದೀವಂತಂದ್ರೆ ದೇವಲೋಕದಲ್ಲಿ ಪ್ರಾಪ್ತಿ ಆಗುತ್ತದೆ. ಪುಣ್ಯ ಮತ್ತು ಪಾಪಗಳು ಎರಡೂ ಸಮನಾಗಿತ್ತು ಅಂತಂದ್ರೆ ಏನೋ ಈ ಮನುಷ್ಯ ಜನ್ಮ ಬಂದದ. ಆದ್ಯ ಜಗದ್ಗುರು ಶಂಕರಾಚಾರ್ಯರು ಬರೀತಾರೆ, ತ್ರಯಮೇವ ತದ್ದೇವಾನುಗ್ರಹ ಹೇತುಕಂ. ಈ ಮೂರರಲ್ಲಿ ಮನುಷ್ಯ ದೇಹ ಬಹಳಷ್ಟು ಶ್ರೇಷ್ಠವಾದದ್ದು. ನಾವಿಲ್ಲಿ ಬಂದ ಪಾಪವನ್ನು ಮಾಡಿದ್ದೀವಿ ಅಂತಂದರೆ ಆ ಪಾಪದ ಕರ್ಮವನ್ನು ನಾವೆಲ್ಲರೂ ಅನುಭವಿಸಬೇಕಾಗ್ತದೆ. ನಿಜಗುಂಡ್ರ ವಾಚನ್ ಬರೀತಾರೆ, ಪಾಪಾನುಗುಣದಿಂದ ಗಿಡಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮೇಲ ಪಶುರೂಪಾಗಿ ಬಹುಬಾಧೆ ಗಲಸಿ. ನಾವೇನಾದರೂ ಪಾಪ ಮಾಡಿದ್ದೀವಿ ಅಂತಂದ್ರೆ, ಪಾಪ ಅಂತಂದ್ರೆ ನಿಮಗೆಲ್ಲ ಗೊತ್ತದ ರೀ. ನೀವೆಲ್ಲ ಪಾಪ ಅಂತಂದ್ರೆ ಭಾಳ ದೊಡ್ಡ ಮಟ್ಟದೊಳಗೆ ಪಾಪದ ವಿಚಾರ ಮಾಡ್ತೀರಿ. ಪಾಪ ಅನ್ನೋದು ಭಾಳಷ್ಟು ಸೂಕ್ಷ್ಮ ಅದ, ಭಾಳ ಸೂಕ್ಷ್ಮ ಅದ. ನಮ್ಮ ಹೃದಯ, ನಮ್ಮ ಮನಸ್ಸು ಎದರಿಂದ ಹೊಲಸಾಗುತ್ತದೆ ಅಂದ್ರೆ ಆ ಪಾಪದಿಂದನೇ ಹೊಲಸಾಗುತ್ತದೆ. ಪರಮಾತ್ಮ ನಮ್ಮ ಸಮೀಪ ಯಾಕೆ ಬರವಲ್ಲ, ಅಥವಾ ನಾವು ಯಾಕೆ ಪರಮಾತ್ಮನ ಸಮೀಪ ಹೋಗಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಮಧ್ಯದಲ್ಲಿ ಅದು ಆನೆ ಕಟ್ಟು ಕಟ್ಟಿದಂಗೆ ಈ ಪಾಪದ ಗೋಡೆ ನಿರ್ಮಾಣ ಆಗಿಬಿಟ್ಟದು. ಈ ಪಾಪ ಅನ್ನೋದು ಬಹಳಷ್ಟು ಕೆಟ್ಟಿರ್ತದೆ. ಅದಕ್ಕೆ ನಾವು ಯಾವತ್ತೂ ಪಾಪ ಮಾಡಬಾರ್ದು. ಮನಸ್ಸು ಹೊಲಸಿತ್ತು ಅಂತಂದ್ರೆ ಈ ಪಾಪದ ಮಿಶ್ರಣದಿಂದ ನಮ್ಮ ಮನಸ್ಸು ಬಹಳ ಹೊಲಸಾಗುತ್ತದ. ಈ ಹೊಲಸಾದ ಮನಸ್ಸಿನಿಂದ ಪರಮಾತ್ಮನನ್ನು ಕುಯ್ದರೆ ಹೆಂಗೆ ಬರ್ತಾನೆ ಪರಮಾತ್ಮ? ನಾವು ಎಷ್ಟು ಭಕ್ತಿ ಮಾಡಿದರೆ ಆಗುವುದೆಂತ ಎಂದಿರ? ನಾವು ಎಷ್ಟು ವ್ರತ, ಎಷ್ಟು ಹೋಮ, ಎಷ್ಟು ಹವನಗಳು ಏನು ಮಾಡಿದರೆ ವಿಶ್ವದ ಎಲ್ಲ ದೇವತೆಗಳಿಗೆ ಅಡ್ಡಾಡಿದರೂ ನಾವು ಮಾಡುವ ಕರ್ಮ ಸರಿ ಇರಲಿಲ್ಲ ಅಂತಂದರೆ, ನಾವು ಮಾಡುವ ಕಾಯಕ ಸರಿ ಇರಲಿಲ್ಲ ಅಂತಂದರೆ ಪರಮಾತ್ಮ ನಮಗೆ ಹೆಂಗೆ ಒಲಿತಾನೆ? ಅದಕ್ಕೆ ನಿಜಗುಂಡ್ರು ಬರೀತಾರೆ ಒಂದು ಪದ್ಯದೊಳಗೆ, ಎಂತೊಲಿವನೋ ತನಗಿನ್ನೆಂತೊಲಿವನೋ. ನೋಡ್ರಿ ಎಷ್ಟು ಚಂದ ಬರೆದಿದ್ದಾರೆ. ಎಂತೊಲಿವನೋ, ಹೆಂಗ ಒಲಿತಾನೋ ನಿನಗ ಪರಮಾತ್ಮ, ಹೆಂಗ ಭೆಟ್ಟಿಯಾಗುತ್ತಾನೋ ನಿನಗ ಪರಮಾತ್ಮ, ಹೆಂಗ ಆಶೀರ್ವಾದ ಮಾಡ್ತಾನೋ ನಿನಗ ಪರಮಾತ್ಮ. ಎಂತೊಲಿವನೋ ತನಗಿನ್ನೆಂತೊಲಿವನೋ. ಹೆಂಗ ಒಲಿತಾನ? ಯಾಕಂತಂದ್ರ ಕರಣತ್ರಯದ ದೋಷ ಮೀರೆ ಅಂದ್ರ 3 ರೀತಿಯ ದೋಷದವು ನಮ್ಮೊಳಗೆ. 3 ರೀತಿಯ ದೋಷದ ಕರ್ಣತ್ರಯ. ತ್ರಯ ಅಂದ್ರೆ 3, ಕರ್ಣಗಳಂತಂದ್ರೆ ಸಾಧನ. ಕರ್ಣತ್ರಯದ ದೋಷ ಮೀರೆ ಅಂದ್ರೆ ಕಾಯದಿಂದ ನಾವು ಪಾಪ ಮಾಡಕತ್ತೀವಿ ಪ್ರತಿನಿತ್ಯ. ಶರೀರದಿಂದ ನಮ್ಮಿಂದ ಪಾಪ ಆಗ್ತದ ಪ್ರತಿನಿತ್ಯ. ವಾಣಿಯಿಂದ ಪಾಪ ಆಗ್ತದ, ಮನಸ್ಸಿನಿಂದ ಪಾಪ ಆಗ್ತದ. ಮುಂಜಾನೆ ಎದ್ದು ಕೂಡಲೇ ಇದನ್ನೇ ಚಾಲೂ ಮಾಡ್ತೀವ್ರಿ ನಾವು. ಇನ್ನೊಬ್ಬರ ಹಾಳಾಗಲಿ, ಇನ್ನೊಬ್ಬರ ಸರ್ವನಾಶ ಆಗಿ ಹೋಗಲಿ, ಅವ್ರು ಭಾಳ ದೊಡ್ಡ ಮನೆ ಕಟ್ಟ್ಯಾರ, ಆ ಮನೆ ಬೀಳಿ. ನಮಗೆ ಮನೆ ಕಟ್ಟೋದಾಗಲಿಲ್ಲ ಅಂದರೂ ಅವ್ರ ಮನೆ ಮ್ಯಾಗ ಓದ ನಿಂಬೆಕಾಯಿ ಹೋಗೋದು ಬಂದ್ರೆ ನಮಗೆ ಭಾಳ ಸಮಾಧಾನ. ಹೌದಿಲ್ರಿವ? ಭಾಳ ಕೆಟ್ಟದ ಈ ಮನಸ್ಸು, ಭಾಳ ಕೋಡಿ ಅದ ಈ ಮನಸ್ಸು. ಇದನ್ನು ಕಟ್ಟೋದು, ಇದನ್ನು ಸ್ವಚ್ಛ ಮಾಡೋದು, ಇದನ್ನು ಜಗ್ಗಿ ಹಿಡಿಯೋದು ಅಷ್ಟು ಸರಳಲ್ಲ. ಶುಕಮುನಿಗಳು ಬರೀತಾರೆ ಏನಂತಂದ್ರ, ವಿದ್ವಾಂಸ ನ ಪಿಕರ್ಷತಿ. ಎಂತೆಂಥವರನ್ನು ಬಿಡೋ ಮೇಲೆ ಮಾಡದ ಇದು ಮನಸ್ಸ. ನಮ್ಮನ್ನ ನಿಮ್ಮನ್ನ ಕೇಳ್ತದ ರೀ.
ಭಾಳ ಕೆಟ್ಟದ ಮನಸ್ಸ. ಮನುಷ್ಯನ ಮುಖ್ಯ ಉದ್ದೇಶ ಏನಂತಂದ್ರೆ ಈ ಮನಸ್ಸನ್ನು ಸ್ವಚ್ಛ ಮಾಡಬೇಕು, ಮನಸ್ಸನ್ನು ಸ್ವಚ್ಛ ಮಾಡಬೇಕು. ಎಷ್ಟು ಸುಮಾರು ವಿಚಾರ ನೀವು ಆನಿ ಮಾಡಿ ಹೇಳ್ರಿ ಇಲ್ಲಿ ಕೂತವ್ರೆಲ್ಲರೂ. ನಿಮ್ಮ ಮನಸ್ಸ ಪಾಪ ಮಾಡಾಕ ಅತೀ ಬೇಗ ಹೋಗುತ್ತದನೋ ಪುಣ್ಯ ಮಾಡಾಕ ಅತಿ ಬೇಗ ಹೋಗುತ್ತದನೋ? ನೀವು ಹೋಗುವಾಗ ಯಾರ ಭಿಕ್ಷುಕರು, ನಿರ್ಗತಿಕರು, ಮುದುಕ, ಊಟ ಇಲ್ಲದವರು, ಕಾಲ ಕೈಯ ಕಣ್ಣ ಇಲ್ಲದವ್ರು ಕೂತಿದ್ರಂದ್ರೆ, ಯಪ್ಪ 1 ರೂಪಾಯಿ ಕೊಡು, ಒಂದು ರೂಪಾಯಿ ಕೊಡು, ಒಂದು 10 ರೂಪಾಯಿ ಕೊಡು, ಊಟ ಇಲ್ಲ ಅಂತ ತಿಳ್ಕೊಂಡು ನಿಮಗೆ ಕೈ ಮಾಡಿ ಕೂಗುತ್ತಿದ್ರೆ ಅದನ್ನು ನೋಡಿ ಪಟ್ನ ಕೈ ನಿಮ್ಮ ಕಿಶಾಗ ಹೋಗಿ ಒಂದು 10 ರೂಪಾಯಿ 20 ರೂಪಾಯಿ ತೆಗೆದು ಕೊಡ್ತದೇನು? ಬಹಳಷ್ಟು ವಿಚಾರ ಮಾಡ್ತೀರಿ. ಆದರೆ ನಿಮ್ಗೆ ಹೇಳ್ತೀನಿ ರೀ, ನಿಮ್ಮ ಮನಸ್ಸು ನಿಮ್ಮ ವೈರಿ ಅದ, ಇದು ಪಕ್ಕಾ ತಿಳ್ಕೊರಿ. ನಿಮ್ಮನ್ನು ಯಾರ ಹಾಳು ಮಾಡ್ಕೋಬೇಡ್ರಿ. ಕಣ್ಣು ಮನ ನಾಲಿಗೆ ತನ್ನವೆನ ಬೇಡ, ಅನ್ಯರು ಕೊಂದರನ ಬೇಡ, ಅವು ನಿನ್ನನ್ನೇ ಕೊಲ್ಲುವವು ಸರ್ವಜ್ಞ. ನಿನ್ನನ್ನು ಬೇರೆ ಯಾರೂ ಕೊಲ್ಲೋದಿಲ್ಲ. ನಿನ್ನ ಮನಸ್ಸೇ ನಿನ್ನ ಕೊಲ್ಲುತ್ತದ, ನಿನ್ನ ಕಣ್ಣೇ ನಿನ್ನ ಕೊಲ್ಲುತ್ತದ, ನಿನ್ನ ವಾಣಿ ನಿನ್ನ ಕೊಲ್ಲುತ್ತದ. ಅನ್ಯರು ಕೊಂದರನ ಬೇಡ. ಯಾಕಂದ್ರೆ ಇವು ಪ್ರತಿನಿತ್ಯ ಮಾಡೋ ಕೆಲಸನ ಕೆಟ್ಟ ಕೆಲಸನೇ ಮಾಡ್ತಾವ, ಎಂದೂ ಒಳ್ಳೆ ಕೆಲಸ ಮಾಡಂಗಿಲ್ಲ. ಪಾಪದ ಕೆಲಸ ಬೇಕಾದ್ರೆ ಮುಂಜಾನೆ ಎದ್ದು ಕೂಡಲೇ ಹಾಸಿಗೆಗಿಂದ ಎದ್ರಿ ಅಂತಂದ್ರೆ ಒಂದು ಸಾಂದ ನೋಟ್ಬುಕ್ಕ ಒಂದು ಪೆನ್ನ ಇಟ್ಟುಗೋರಿ. ಹಾಸಿಗೆಗಿಂದ ಎದ್ದು ಕೂಡಲೇ ಒಂದು ಇಟಿಟ ಇರ್ತಾವ ನೋಡ್ರಿ, ನೋಟ್ಬುಕ್ ಏನಂತೀರಿ ಅವಕ್ಕೆ? ಡೈರಿ. ಆ ಡೈರಿ ತಗೊಂಡು ಒಂದು ಪೆನ್ ತಗೊಂಡು ಕಿಶಾಗ ಇಟ್ಕೋರಿ. ಏನಂತಂದ್ರೆ ಚಂಜಿ ತಕ ಏನು ಬರೆಯುವುದಂದ್ರೆ ನೀವು ಏನು ಒಳ್ಳೆ ಕೆಲಸ ಮಾಡ್ತಿರ್ಲಿ ಅದನ್ನೂ ಬರೆಯುವುದು ಪ್ರಾಂಜಲ ಮನಸ್ಸಿನಿಂದ. ನೀವು ಯಾರು ತೋರಿಸ್ಬೇಡ್ರದ, ನಿಮಗೆ ಅಟ್ಟ ನೀವು ಅಂದ್ರೆ ನಿಮ್ಮ ಮನಸ್ಸು ನೀವು ನೋಡ್ಕೊಳಕ. ಪಾಪದ ಕೆಲಸ ಎಷ್ಟು ಮಾಡಿರ್ತೀರಿ ಅದನ್ನು ಬರೀರಿ. ಹೊತ್ತು ಮುನಿಗೆ ನೋಡ್ಗುಡ್ದ ಅದು ತುಂಬಿರ್ತದ ನಿಮ್ಮ ಬುಕ್ಕ. ಏನು ತುಂಬಿರ್ತದ? ಪಾಪದ ಕೆಲಸನೇ ತುಂಬಿರ್ತದ. ಯಾಕಂದ್ರೆ ಅಷ್ಟು ನಿಮ್ಮ ತಪ್ಪಲ್ಲ ಪುಣ್ಯಾತ್ಮರೇ, ಇದು ನಿಮ್ಮ ತಪ್ಪಲ್ಲ. ನಿಮಗೆ ಅನ್ನಿಸ್ತಿರ್ತದ ಪಾಪ ಮಾಡಬಾರ್ದಂತ, ನಿಮಗೆ ಅನ್ನಿಸ್ತಿರ್ತದ ಕೆಟ್ಟದ್ದು ಮಾಡಬಾರ್ದಂತ. ಆದರೂ ಕೂಡ ನಿಮ್ಮ ಮನಸ್ಸು ನಿಮ್ಮನ್ನು ಜಗ್ಗಿ ತಂದ ಆ ಪಾಪದ ಕೆಲಸ ಮಾಡಕ್ಕೆ ಹಚ್ಚುತ್ತದೆ. ಅಟ್ಟು ಕೆಟ್ಟದ ಮನಸ್ಸ. ಅದಕ್ಕೆ ಮನಸ್ಸಿಗೆ ಬಂಧನ ಮಾಡ್ರಿ. ಮನಸ್ಸಿಗೆ ಏನು ಮಾಡ್ರಿ ಅಂತಂದ್ರೆ ಮನಸ್ಸನ್ನು ನಿಗ್ರಹ ಮಾಡ್ರಿ. ಅದನ್ನು ಮೊದಲು ಸ್ವಚ್ಛ ಮಾಡಬೇಕು. ಅದು ನಮ್ಮ ವೈರಿ ಇದ್ದಂಗೆ. ಅದು ನಮ್ಮ ವೈರಿ. ನಮ್ಮ ಕಡೆಯಿಂದ ಎಂದೂ ಚಲೋ ಮಾಡಿಸಂಗಿಲ್ಲ. ಅದು ಎಷ್ಟು ಸಾಧ್ಯ ಆಗುತ್ತದ ಅಟ್ಟು ನಮ್ಮ ಕಡೆ ಪಾಪನೇ ಮಾಡಿಸ್ತದ, ಅಲ್ಲದ್ದೇ ಮಾಡಿಸ್ತದ, ಕೆಟ್ಟದ್ದೇ ಮಾಡಿಸ್ತದ. ಬೇಕಾರೆ ನೋಡ್ರಿ, ಆರಾಮಿಲ್ಲದಾಗ ಏನು ಬೇಡ್ತದ ನಿಮ್ಮ ಮನಸ್ಸ? ಡಾಕ್ಟರ್ ಹೇಳ್ಯಾನ ಹಾಲ ಅನ್ನ ಉಣ್ಣು ಅಂತ ಹೇಳ್ಯಾನ ಡಾಕ್ಟ್ರ. ಗುಳಿಗೆ ತೊಗೊಂಡು ಬಂದು ಮಣ್ಯಾಗ ಮಣಗಿ ಹೇಂತಿ ಅಣ್ಣ ಹಾಲ ಮಾಡ್ಯಾಳ. ಗುಳಿಗೆ ತೊಗೊಂಡು ಬಂದಾಳ. ಬಂದ ಒಂದು ಕೈಯಾಗ ತಾಟ್ನಾಗ ಅಣ್ಣ ಹಾಲ, ಒಂದು ಕೈಯಾಗ ಗುಳಿಗೆ ಹಿಡ್ದಾಳ. ರೀ ಯಾರಿಗೆ? ಗಂಡಗ. ರೀ ಇದೊಂದಿಟ್ಟು ಅಣ್ಣ ಹಾಲ ಉಂಡ್ರಿ. ಅವಂತಾನ ಬೆಂಕಿ ಹಚ್ಚು ನೀನು ಅನ್ನ ಹಾಲಕ್ಕ. ಮೊದಲೇ ಬಾಯಿ ಕೈ ಆಗ್ಯದ. ಈ ಅಣ್ಣ ಹಾಲ ತಗೊಂಡು ಏನು ಮಾಡಲಿ? ತೊಗೊಂಡೋಗು. ಬೇಡ ಇಲ್ರಿ ಗುಳಿಗೆ ತಗೋಬೇಕ್ರಿ, ಅದಕ್ಕೆ ಇದನ್ನು ಉಂಡ್ರಿ. ಒಲ್ಲ ನಾವು ಒಟ್ಟವಲ್ಲ, ಊಟನೂ ಅಲ್ಲ ಗುಳಿಗಿನೂ ಅಲ್ಲ. ಮತ್ತು ನೀ ಏನು ಮಾಡ್ಬೇಕು ಅಂತ ಹೇಳ್ತಿರ್ತಾಳೆ. ಮತ್ತು ಏನು ಮಾಡಿಕೊಡ್ಲ್ರಿ? ಏನಾರ ಮಾಡಿಕೊಡ್ಲೇನ ಅಂದ್ಕೊಳ್ಳೆ ಇವ ಏನಂತಾನೆ, ಒಂದಿಟ್ಟ ಕಟ್ಟಿನ ಸಾರು ಮಾಡು, ಇಲ್ಲ ಅಂದ್ರೆ ಒಂದಿಟ್ಟು ಬಜಿ ಮಾಡು, ಇಲ್ಲ ಒಂದಿವ್ಸ ಬಾಯಿ ಕೈಯಾಗ ಅದಾಗ ಚೂಡ ಮಾಡು. ಚೂಡ ಮನಸ್ಸು ಬೇಡ್ತದಿಲ್ರಿ. ಮತ್ತು ಆರಾಮಿಲ್ಲದಾಗ ಇಂಥದ್ದು ಬೇಡಿ ನಿಮ್ಮನ್ನು ತಿನ್ನಿಸ್ತದ ಅಂದ್ರೆ ನಿಮ್ಮ ಮನಸ್ಸು ನಿಮ್ಮನ್ನು ಕೊಲ್ಲಕ್ಕೆ ನೋಡಕತ್ತದೋ ಏನು ಬದುಕಿಸಾಕ ನೋಡಕತ್ತದೋ? ಹೌದಿಲ್ರಿ? ಕೆಟ್ಟದ್ದೇ ಬಯಸ್ತದ, ಕೆಟ್ಟದ್ದೇ ತಿನ್ಬೇಕು ಅನ್ನಿಸ್ತದ. ಶುಗರ್ ಇದ್ದವ್ರಿಗೆ ನೋಡ್ರಿ ಪಾಪ ಸಪ್ಪಂಚ ಅಂತ ಸಕ್ಕರೆ ಚಹಾ ಕುಡಿಬೇಕು ಅನ್ನಿಸ್ತದ, ಕರೆ ಶುಗರ್ ಅದ. ಆದ್ರೆ ಮನಸ್ಸು ಏನು ಬೇಡ್ತದ? ಅದಕ್ಕೇನ ಕತ್ತಾಳೆ ಬರೀ ಎಲ್ಲಿ 200 ಒಳಗದ, ಇನ್ನ 200 ಅದ, ಏನು ಮಂದಿಗತ್ತೆ 400 300 ಅದ, ಸಕ್ಕರೆ ಹಾಕ ಅಂತದದು ಮನಸ್ಸ. ಸಕ್ಕರೆ ಹಾಕಿ ಕುಡಿತಾನ, ಮತ್ತೊಂದು ಈಟ್ ಚೆಕ್ ಮಾಡ್ಕೊಡ್ದ 200 ಆಗ್ತದ. 200 ಆದ ಕೂಡಲೇ ಮತ್ತೆ ಚಹಾ ಕೊಡ್ರೆ ಒಂದಿಟ್ಟು ಹಾಕುವಂಥದ್ದು ಮನಸ್ಸದ. ಬ್ಯಾಡು 200 ಆಗ್ಯದ, 300 ಆಗಿಲ್ಲ ನಟ್ ಹಾಕು. ನೋಡ್ರಿ ನಿಮ್ಮನ್ನು ಹೆಂಗೆ ಮಾಡ್ತದ ಮನಸ್ಸ. 300 ಆಗಿಲ್ಲ ಹಾಕು, ಪಾಸೆ ಮಾಡಿ ನಿಮ್ಮನ್ನು ಕಲಸೆ ಮಾಡ್ತದ ಅದು. ಯಾವುದು? ಮನಸ್ಸ.
ನಮ್ಮನ್ನು ಸರ್ವನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದ ಮನಸ್ಸ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ, ಮನಸ್ಸು ನಮ್ಮ ವೈರಿ ಅದ. ನಿಮ್ಗೆ ಗೊತ್ತಿರ್ಬೇಕು, ಮಹಾಭಾರತದೊಳಗೆ ಒಬ್ಬ ಶಕುನಿ ಇದ್ದು ನೋಡ್ರಿ, ಹೌದಿಲ್ರಿ? ಮಹಾಭಾರತದೊಳಗೆ ಒಬ್ಬ ಶಕುನಿ ಇದ್ದ. ಅವ ಶಕುನಿ ಯಾರ ಕಡೆ ಇದ್ರಿ? ಶಕುನಿ ಯಾರ ಕಡೆ ಇದ್ರಿ? ಕೌರವ್ರ ಕಡೆ ಇದ್ದ. ಕೌರವ್ರ ಮನ್ಯಾಗನ ಇದ್ದ. ಕೌರವ್ರದೇ ಅಣ್ಣ ಉಂತಿದ್ದ, ಕೌರವ್ರದ ಉಡ್ತಿದ್ದ, ಕೌರವ್ರದೇ ತಿಂತಿದ್ದ. ಆದ್ರೆ ಯಾರು ಹಾಳಾಗಲಿ ಅಂತಿದ್ದ? ಕೌರವರೇ ಹಾಳಾಗಲಿ ಅಂತಿದ್ದವ. ಪಾಂಡವರ ವಿರುದ್ಧ ಎಂದೂ ಅಲ್ಲ ಶಕುನಿ. ಪಾಂಡವರನ್ನ ಹಾಳು ಮಾಡಬೇಕಂತ ಅಭಿಪ್ರಾಯ ಇಲ್ಲ ಶಕುನಿದು. ಶಕುನಿ ಉದ್ದೇಶ ಏನಂತಂದ್ರ ಕೌರವರೇ ಹಾಳಾಗಬೇಕು. ಯಾಕಂತಂದ್ರ ಶಕುನಿ ಅಣ್ಣ ಏನದ ನೋಡ್ರಿ, ಅವರು 101 ಮಂದಿ ಅಂತಮ್ರು. ಅವರು 101 ಮಂದಿ ಅಂತಮ್ರು. ಅವರನ್ನ ಈ ಧೃತರಾಷ್ಟ್ರ ಮತ್ತು ದುರ್ಯೋಧನ ಅವರೆಲ್ಲರನ್ನೂ ಅಂದ್ರೆ ಗಾಂಧಾರಿಯ ಅಣತಮ್ರ ಅವರೆಲ್ಲ ಅವರನ್ನ ಸರ್ವನಾಶ ಮಾಡಿ ಅವರೊಟ್ಟನ್ನು ತಂದು ಜೈಲಿನಾಗ ಇಟ್ಟಿದ್ದ. ದುರ್ಯೋಧನನಪ್ಪ ಧೃತರಾಷ್ಟ್ರ ಮತ್ತು ದುರ್ಯೋಧನ ತಂದು ಒಳಗೆ ಹಾಕಿದ್ದ ಜೈಲಿನಾಗ. ಅವ್ರನ್ನ ಸಾಯುತಕ ಬಿಡಂಗಿಲ್ಲ. ಅವ್ರಿಗೆ ಹೆಂಗ ಶಿಕ್ಷಾ ಕೊಟ್ಟು ಕೊಲ್ಲಬೇಕಂತಂದ್ರೆ ಶಕುನಿಗಳನ್ನ 100 ಮಂದಿ ಅವರು ಶಕುನಿಗಳು ಅಣತಾಮರು. ಅವ್ರನ್ನ ಹೆಂಗ ಕೊಲ್ಲಬೇಕಂದ್ರೆ ಒಬ್ಬಗ ದಿವಸ 1 ತುತ್ತು ಅನ್ನ ಕೊಡೋದು, ಅಂದ್ರೆ ಚಿತ್ರ ಹಿಂಸೆ ಮಾಡಿಕೊಳ್ಳೋದು, ಒದ್ದಾಡಿ ಸಾಯ್ಬೇಕು ಅವರು. ಒಬ್ಬಗ 1 ದಿವಸಕ್ಕೆ 1 ತುತ್ತು ಅನ್ನ ಕೊಡೋದು, ಹಿಂಗೆ ಸಾಯ್ಬೇಕು ಅವರು. ಹಿಂಗೆ ಅವ್ರಿಗೆ ಶಿಕ್ಷಾ ಕೊಟ್ಟು ಜೈಲಿನಾಗ ಇಟ್ಟಿದ್ದ. ಆದ್ರೆ ಈ ಶಕುನಿ ಅಣತಾಮರು ಎಲ್ಲರೂ 100 ಮಂದಿ ಇದ್ದವ್ರು ವಿಚಾರ ಮಾಡಿದ್ರು, ಮಾತಾಡಿದ್ರು. ಅಲ್ಲೇ ಮೀಟಿಂಗ್ ತೊಗೊಂಡ್ರು ಅವ್ರು. ಏನಂತಂದ್ರೆ, ಇನ್ನ ನಾವು ಒಟ್ರು ಸರ್ವನಾಶ ಆಗುವುದು ಕಾಯಂ, ನಾವೆಲ್ಲರೂ ಸಾಯುವುದಂತೂ ಸಿದ್ಧ. ಆದ್ರೆ ಒಂದೇನಂತಂದ್ರೆ ಇದರೊಳಗೆ ಎಲ್ಲರೂ ಸಾಯಬಾರ್ದು, ಒಬ್ಬ ಉಳಿಬೇಕು. ಯಾರು ಒಬ್ರು ಉಳಿತನಂತೀರಲ್ಲ, ನಮಗೆ ಕೊಟ್ಟದ 1 ತುತ್ತು ಅನ್ನ ಎಲ್ಲ ಅವಂಗ ಕೊಡ್ತೀವಿ, ಅವ ಬದುಕಬೇಕು, ನಾವೆಲ್ಲರೂ ಸಾಯ್ತೀವಿ. ಆದ್ರೆ ಬದುಕಿದವ ಮಾತ್ರ ನಮ್ಮ ವಂಶವನ್ನು ಹೆಂಗ ನಿರ್ವಂಶ ಮಾಡ್ಯಾರಲ್ಲ ಇವರು ಕೌರವರು, ಹಂಗ ಒಬ್ಬ ಏನು ಉಳಿತೀಯಲ್ಲ, ನೀವು ಉಳ್ದವ ಈ ಕೌರವರನ್ನ ಸರ್ವನಾಶ ಮಾಡಬೇಕು. ಯಾರು ನೀವು ಉಳಿತೀರಿ ಅಂತಂದಾಗ ಈ ಉಳಿದ ಶಕುನಿ ಕೈ ಮಾಡಿದ ಮ್ಯಾಲ ನಾನು ಉಳಿತೇನಂತೇಳಿ ಇವ ಉಳಿದ ಆಟ ಅನ್ನ ಕೊಟ್ಟದ್ದು ಉಂಡು ಅವರೆಲ್ಲ ಸತ್ರು, ಇವ ಒಬ್ಬ ಉಳ್ದ. ಆಗ ದುರ್ಯೋಧನ ಅದು ವಿಚಾರ ಮಾಡಿದ್ರಿ, ಇದು ಒಂದು ಏನು ಮಾಡ್ತದ ನಮ್ಮ ಕೂಡ ಇರ್ಲಳ ಅಂತ ತಿಳ್ಕೊಂಡು ಅವನು ಬಿಡುಗಡೆ ಮಾಡಿ ತಮ್ಮ ಕೂಡ ಕರ್ಕೊಂಡ. ಆ ನಂತರ ಶಕುನಿ ಚಾಲೂ ಮಾಡಿದ. ಏನಂತಂದ್ರ ಇವ್ರು ಹೆಂಗ ಸರ್ವನಾಶ ಆಗತಾರಂದ್ರ, ಯಾರು ಧರ್ಮವನ್ನು ನಾಶ ಮಾಡ್ತಾರೆ, ಯಾರು ಪರಸ್ತ್ರೀಯರನ್ನ ಹೆಣ್ಣು ಮಕ್ಕಳನ್ನ ಮುಟ್ಟುತ್ತಾರೆ, ಯಾರು ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡ್ತಾರೆ, ಯಾರು ಇನ್ನೊಬ್ಬರ ಆಸ್ತಿಯನ್ನು ಕಬಳಿಸ್ತಾರೆ, ಅವರು ಸರ್ವನಾಶ ಆಗತಾರ. ಅದಕ್ಕೆ ಇವನ ಮನೆಯಾಗ ಇದ್ದು ಇವಂದ ಅನ್ನ ಉಂಡು ಇವಂದ ಬಟ್ಟೆ ತೊಟ್ಟು ಏನು ಮಾಡ್ತಿದ್ದ ಅಂದ್ರೆ ಇವ್ರನ್ನ ಸರ್ವನಾಶ ಮಾಡ್ತಿದ್ದ. ಯಾಕಂದ್ರೆ ಪಾಪದ ಕೊಡ ತುಂಬಬೇಕು ಇವ್ರದು, ಇವ್ರು ನಾಶ ಆಗ್ಬೇಕಾದ್ರೆ. ಮತ್ತು ದುರ್ಯೋಧನ ಕಡೆ ಏನು ಮಾಡಿಸ್ತಿದ್ರಿ, ಅವ ಪಾಪನೇ ಮಾಡಿಸ್ತಿದ್ದ. ಸಳಿ ಆ ಹೆಣ್ಮಗನ ಎಳ್ಕೊಂಬ, ಇಲ್ಲಿ ಮಂದ್ಯಾಗ ಅಪಮಾನ ಮಾಡಕ್ಕಿನ್ನ. ಯಾಕ ಒಬ್ಬ ಹೆಣ್ಣು ಮಗಳ ಅಪಮಾನ ಮಾಡಿದ್ರ 3 ಕುಲದ ವಂಶ ನಾಶ ಆಗತ್ತದಂತ್ರಿ, ಒಬ್ಬ ಹೆಣ್ಣು ಮಗಳಿಗೆ ಅಪಮಾನ ಮಾಡಿದ್ರ. ಹಂಗ ಅವನ ಕಡೆ ಪಾಪ ಮಾಡಿಸಿ ಅವರನ್ನು ಸರ್ವನಾಶ ಮಾಡಿದ ಶಕುನಿ. ಹಂಗ ನಮ್ಮಲ್ಲಿ ಒಬ್ಬ ಕುಂತ ನೋಡ್ರಿ ಶಕುನಿ. ಯಾರವ? ಮನಸಪ್ಪ ನಾವು ಏನಿಂದ ನೋಡ್ರಿ, ಅವ ಶಕುನಿ ನಮ್ಮಲ್ಲಿ ಇದ್ದುಕೊಂಡು ನಮ್ಮನ್ನೇ ಸರ್ವನಾಶ ಮಾಡ್ತಾನ. ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಅವನಿಗೆ ಪನಿಷ್ಮೆಂಟ್ ಕೊಡಬೇಕು. ಯಾರಿಗೆ? ಶಕುನಿಗೆ ಪನಿಷ್ಮೆಂಟ್ ಕೊಡಬೇಕು. ಹೆಂಗಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಇವತ್ತು ಏನು ನಾಷ್ಟ ಬೇಡ್ತದದು, ಇವತ್ತು ಇಡ್ಲಿ ಆದ್ರೆ ಪಾಡಾಗ್ತದೆ, ನಾಳೆ ಇಡ್ಲಿ ಆದ್ರೆ ಪಾಡಾಗ್ತದೆ ಅಂತ ತಿಳ್ಕೊಂಡು ಹೆಂಡತಿಗಳದು. ಏನು, ನಾಳೆ ಇಡ್ಲಿ ಮಾಡ್ತೇನು, ನಾಳೆ ಬಜ್ಜಿ ಮಾಡ್ತೇನು, ನಾಳೆ ಉಪ್ಪಿಟ್ಟು ಮಾಡ್ತೇನು, ಹಿಂಗೆ ಮನಸ್ಸು ನಿಮ್ಮ ಕಡೆ ಹೇಳ್ಸಾಕೈತಂದ್ರೆ ಅವತ್ತು ನೀವು ಮನಸ್ಸಿಗೆ ಏನು ಮಾಡ್ಬೇಕು, ಇದು ಇಡ್ಲಿ ಬಿಡಾಕತ್ತೈತೆ ಅಂದ್ರೆ ಇದಕ್ಕೆ ಇಡ್ಲಿ ಕೊಡಂಗಿಲ್ಲ, ಏನು ಕೊಡಬೇಕು? ಕಟಕ ರೊಟ್ಟಿ ಸಾರ. ಅದಕ್ಕೆ ಅಕ್ಕಮಹಾದೇವಿ ಈ ಮನಸ್ಸನ್ನು ನಿರ್ಬಂಧನ ಮಾಡಬೇಕಾಗಿತ್ತು. ಅಂದ್ರೆ ಆಕೆ ಏನು ಮಾಡಿದಳ್ರಿ ಅಕ್ಕಮಹಾದೇವಿ? ಮನೆ ತಪ್ಪದೆ ಕೈವಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದೊಡೆ ನಾನೆತ್ತಿ ಕೊಂಬುವ ಮುನ್ನ ಸುನಿಯೆತ್ತಿ ಕೊಂಬಂತೆ ಮಾಡ ಚನ್ನ ಮಲ್ಲಿಕಾರ್ಜುನ. ಈ ಮನಸ್ಸಿಗೆ ಪನಿಷ್ಮೆಂಟ್ ಕೊಟ್ಲಕ್ಕೆ, ಉಪಾಸಿರ್ನಿ
ಬೇಡ್ತೀಯಲ್ಲ, ನೀ ಬೇಡಿದ್ದು ಕೊಟ್ಟಗೋತ ಹೋದ್ರ ನೀ ನನ್ನ ಜೀವ ಅರಿತೀನಿ, ನನಗೆ ಓದದ. ಅದಕ್ಕೆ ಅಕ್ಕ ಮಹಾದೇವಿ ನೆಲಕ್ಕೆ ಬೀಳುವಂತೆ ಮಾಡು, ಮತ್ತೊಬ್ರು ತಗೊಂಡೋಗ್ಲಿಕ್ಕರೆ ನೀನು ಉಪವಾಸ ಕೆಡುತ್ತೀನಿ, ಆದ್ರೆ ನಿನಗೆ ಊಟ ಮಾಡಿಸಂಗಿಲ್ಲ. ಹಸಿವೇ ನೀನು ನಿಲ್ಲು, ತೃಷೆಯೇ ನೀನು ನಿಲ್ಲು, ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ಮೋಹವೇ ನಿಲ್ಲು, ಮದವೇ ನಿಲ್ಲು. ನನ್ನ ಗೆಳೆಯ ಚನ್ನ ಮಲ್ಲಿಕಾರ್ಜುನನಿಗೆ ಅವಸರದ ಓಲೆಯನ್ನು ಒಯ್ಯುತ್ತಿರುವೆ. ಹಿಂಗೆ ಹೇಳಿ ಅಕ್ಕ ಮಹಾದೇವಿ ಮನಸ್ಸಿಗೆ ಪನಿಷ್ಮೆಂಟ್ ಕೊಟ್ಟಾಳ. ನೀವು ಕೊಡ್ರಿ. ಮುಂಜಾನೆ ಏನಾರು ಬೇಡ್ತಿತ್ತಂದ್ರೆ ಅದಕ್ಕೆ ಬೇರೆ ಬೇರೆನೆ, ಅದೇನು ಕೆಟ್ಟದ್ದ ಬೇಡ್ತದ, ಕೆಟ್ಟದ್ದ ನೋಡ್ಬೇಕು ಅನ್ನಿಸ್ತದ, ಕೆಟ್ಟದ್ದ ತಿನ್ಬೇಕು ಅನ್ನಿಸ್ತದ, ಅಲ್ಲದ್ದ ಮಾಡ್ಬೇಕು ಅನ್ನಿಸ್ತದ. ಮತ್ತೆ ಇಂತಹ ಮನಸ್ಸಿತ್ತು ಅಂತಂದ್ರೆ ಪರಮಾತ್ಮ ನಮಗೆ ಹೆಂಗೆ ಒಲಿತಾನ ತಾಯಂದಿರ? ಒಲಿಯೋದಿಲ್ಲ. ಅದಕ್ಕೆ ನಿಜಗುಂಡ್ರು ಹೇಳ್ತಾರ, ಈ ನಾವು ಹೆಂಗೆ ಪಾಪ ಮಾಡ್ತೀವಿ ಅನ್ನೋದು ಅವ್ರ ಪದ್ಯದೊಳಗೆ ಹೇಳ್ಯಾರ. ಈ ಕಾಯದಿಂದ ಪಾಪ ಮಾಡ್ತೀವಿ, ಮನಸ್ಸಿನಿಂದ ಪಾಪ ಮಾಡ್ತೀವಿ, ವಾಣಿಯಿಂದ ಪ್ರತಿನಿತ್ಯ ಪಾಪ ಮಾಡ್ತೀವಿ. ನಾವು ವಾಣಿಯಿಂದ ಅಂದ್ರೆ ಬಾಯಿಂದ ಪಾಪ ಮಾಡ್ತಿರತ್ತೆ ನೀವೆಲ್ಲ. ಇಲ್ರಿ ಸ್ವಾಮಿ, ನಾವೇನು ಮಾಡಂಗಿಲ್ರಿ, ಬಾಯಿಂದ ನಾವೇನು ಪಾಪ ಮಾಡ್ತೀವಿ, ಮನಸ್ಸಿನಿಂದ ನಾವೇನು ಪಾಪ ಮಾಡಂಗಿಲ್ಲ ಅಂತ ನೀವು ಅಂತಿರ್ಬೇಕು. ಅವ್ರು ನಿಜಗುಂಡ್ರು ಹೇಳಿದಾರೆ, ನೀವು ಹೂಣೆ ಅನ್ಬೇಕು. ಏನಂತಂದ್ರೆ ಬಾಯಿಂದ ಏನು ಪಾಪ ಆಗ್ತದೆ ಅಂತಂದ್ರೆ ಹೇಳ್ತಾರೆ ಅವರು, ಪುಸಿ, ಅನುಚಿತ, ನಿಷ್ಠುರತ್ವ, ಪೈಶುಣ್ಯತೆ, ಪರಿಬಿಡಿದು 4 ಪಾತಕಗಳು ವಾಣಿಯೊಳಂದಿರೆ ತನಗಿನ್ನೆಂತೊಲಿವನೋ. ಇವು 4 ರೀತಿ ಪಾಪ ಮಾಡ್ತಿರಂತ ನೋಡ್ರಿ ನಾವೆಲ್ಲ ವಾಣಿಯಿಂದ. ಏನು? ಪುಸಿ ಅಂದ್ರೆ ಸುಳ್ಳ. ನೀವು ಇಲ್ಲಿ ಕೂತವ್ರು ಯಾರು ಸುಳ್ಳು ಹೇಳಲ್ಲ, ನೀವು ಹೌದಿಲ್ಲ, ಯಾರು ಸುಳ್ಳು ಹೇಳಂಗಿಲ್ಲ. ಆದ್ರೆ ಕರೆ ಅಂದ್ರೆ ಗೊತ್ತಾ ಇಲ್ಲ ನಿಮಗೆ? ಸುಳ್ಳು ಹೇಳಂಗಿಲ್ಲ, ಕರೆ ಅಂದ್ರೂ ಗೊತ್ತಿಲ್ಲ, ಸುಳ್ಳು ಹೇಳ್ತೀರಿ. ಗಂಡ ಏನಾರ ಬಂದು ಈಗ ಕೇಳ್ಕೊಡ್ದ ದಡಗ್ಗನ 4-5 ಸುಳ್ಳು ಹೇಳೇ ಇರ್ತೀರಿ ನೀವು, ಹೌದಿಲ್ಲ? ಸುಳ್ಳು ಸಂಸಾರದೊಳಗೆ ಹೇಳಬೇಕು, ಆದ್ರೆ ನಿನ್ನ ಒಂದು ಸುಳ್ಳಿನಿಂದ ಇನ್ನೊಬ್ಬರಿಗೆ ನೋವಾಗಿರಬಾರ್ದು, ಇನ್ನೊಬ್ಬರಿಗೆ ತೊಂದರೆಯಾಗಿರಬಾರ್ದು. ಅದಕ್ಕೆ ಭಗವದ್ಗೀತಾ ಹೇಳ್ತದ ಏನಂತಂದ್ರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಸತ್ಯಂ ಅಪ್ರಿಯಂ ನ ಬ್ರೂಯಾತ್. ನೀನು ಹೇಳುವ ಸತ್ಯ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಬಂದಿರಬಾರ್ದು. ಆ ರೀತಿಯೊಳಗೆ ಸುಳ್ಳು ಹೇಳಬೇಡ್ರಿ, ಎಷ್ಟು ಸಾಧ್ಯ ಆಗ್ತದ ಅಷ್ಟಕರ ಹೇಳ್ರಿ. ಪುಸಿ, ಅನುಚಿತ ಅಂದ್ರೆ ಎಲ್ಲಿ ಯಾವ ಜಾಗದಾಗ ಏನು ಮಾತಾಡ್ಬೇಕು ಅನ್ನೋದನ್ನು ಕಲಿತಿರ್ಬೇಕು. ಉಚಿತವಾದದ್ದನ್ನು ಅಟ್ಟ ಮಾತಾಡ್ಬೇಕು. ಅದು ಅನುಚಿತ ಇತ್ತು ಅಂದ್ರೆ ಬಾಯಿ ಮುಚ್ಕೊಂಡು ಕೂತ್ಬಿಡು. ಎಷ್ಟು ಬಾಯಿ ಮುಚ್ಕೊಂಡು ಕೊಡ್ತಿರಲ್ಲ ಅಷ್ಟು ಚಲೋ ರೀ. ಯಾಕಂದ್ರೆ ಜಗಳ ಅದು ಇದು ಬರುದೆಲ್ಲ ಅಂದ್ರೆ ಮಾತಿನಿಂದಲೇ ಇಹವು ಮಾತಿನಿಂದಲೇ ಪರವು ಮಾತೆ ಜ್ಯೋತಿರ್ಲಿಂಗ. ಎಷ್ಟು ಸುಮ್ಮಿರ್ತೀರಿ ಅಟ್ಟು ಚಲೋ. ಅನುಚಿತವಾದದ್ದನ್ನು ಒಟ್ಟು ಮಾತಾಡಬಾರ್ದು. ಪುಷಿ, ಅನುಚಿತ, ನಿಷ್ಠುರತ್ವ ಅಂದ್ರೆ ಒಬ್ಬೊಬ್ರು ಭಾಳ ಕಠೋರ ಮಾತಾಡ್ತಿರ್ತಾರೆ ನೋಡ್ರಿ. ಒಬ್ಬರು ಅಂತಿರ್ತಾರೆ ನೋಡ, ಏನು ಬಿರುಸು ಮಾತಾಡ್ತಾನೆ ಮರ ಅವ. ಮಾತಾಡಿದ್ರೆ ಗುಂಡ ಹಾಕಿದಂಗೆ ಅವ ಹೆಂಗೆ ಮಾತಾಡ್ಯಾನ. ಅವ ಮಾತಾಡಿದ ಮಾತು ನನ್ನ ಎದ್ಯಾಗ ಬಡದು ಬೆನ್ನಾಗ ಪಾರಾಗ ಹೆಂಗೆ ಮಾತಾಡಿರ್ಬೇಕು ನೋಡ್ರಿ, ಹೌದಿಲ್ರಿ? ನಾನು ಎದ್ಯಾಗ ಬಡದು ಬೆನ್ನಾಗ ಪಾರಾಗ್ಯದ. ಅರೆ ನಾನು ನೋಡಿದ್ರೆ ಗುಂಡು ಹಾಕಿದ್ರೆ ಎದ್ಯಾಗ ಬಡದು ಹಿಂದೆ ಪಾರಾಗುತ್ತದೆ. ಮತ್ತು ಈ ಮಾತು ಹೆಂಗೆ ಪಾರಾಗುತ್ತಿರ್ಬೇಕು? ಗುಂಡಿನಕಿತ ತಾಕತ್ತದ ಈ ಮಾತಿನಲ್ಲಿ, ನಿಷ್ಠುರ ಮಾತಿನಲ್ಲಿ. ಇನ್ನೊಬ್ಬರ ಮನಸ್ಸಿಗೆ ನೋವಾಗತಕ್ಕಂಥ ಮಾತುಗಳನ್ನು ನಾವು ಮಾತಾಡ್ತೀವಲ್ಲ, ಇದು ಪಾಪ ಆಗುತ್ತದೆ. ಇನ್ನು ಮನಸ್ಸಿನಿಂದ ಪಾಪ ಆಗುತ್ತಾವ. ಏನು? ಜನರೊಲಿಯದ ಕಾರ್ಯದೆರಕ, ಅನಿಷ್ಟ ಚಿಂತನೆ, ಅನ್ಯ ಧನಸತಿಯರ ಆಕಾಂಕ್ಷೆ, ಪರಿವಿಡಿದು 4 ಪಾತಕಗಳು ಮನದೊಳೊಂದಿರೆ ತನಗಿನ್ನೆಂತೊಲಿವನೋ. ಇವು 4 ಪಾಪ ನಮ್ಮ ಮನಸ್ಸಿನಿಂದ ಆಗ್ತಾವ ನೋಡ್ರಿ. ಏನಂತಂದ್ರೆ ಜನರೊಲಿಯದ ಕಾರ್ಯದೆರಕ. ಯಾರ ಬ್ಯಾಡ್ ಅಂತಾರೆ ನೋಡ್ರಿ ಅದನ್ನು ಹಟ್ಟಕುನ ಮಾಡೋದು. ಇಲ್ಲೋ ತಮ್ಮ ಅದನ್ನು ಮಾಡಬೇಡೋ, ಅದರಿಂದ ತೊಂದರೆ ಆಗುತ್ತದೋ, ಅದರಿಂದ ಓಣ್ಯಾಗ ತೊಂದರೆ ಆಗುತ್ತದೋ, ಅದರಿಂದ ಮನ್ಯಾಗ ತೊಂದರೆ ಆಗುತ್ತದೋ, ಕೇಳಂಗಿಲ್ಲ, ನಾ ಮಾಡವ ಅಂದ್ರೆ ಮಾಡವ. ಇದು ನೋಡ್ರಿ ಕೆಟ್ಟ ಹಠ. ಜನರೊಲಿಯದ ಕಾರ್ಯ. ನೀ ಏನು ಕೆಲಸ ಮಾಡ್ತೀಯಲ್ಲ, ನೀ ಮಾಡುವ ಕೆಲಸವನ್ನು ನಿಮ್ಮ ಮನೆಯವ್ರು ಹೌದಂದಿರ್ಬೇಕು. ನೀ ಮಾಡುವ ಕೆಲಸವನ್ನು ಓಣ್ಯನವ್ರು ಹೂ ಅಂದಿರ್ಬೇಕು, ಹೌದಂದಿರ್ಬೇಕು. ನೀ ಮಾಡುವ ಕೆಲಸಗಳಿಗೆ ಓಣ್ಯನವ್ರು ಮನೆಯನವ್ರು ಹೊಟ್ಟೆ ಅಲ್ಲ, ಮ್ಯಾಲ ಕೂತವನು ಹೌದು ಮಾಡು ಶಬ್ಬಾಷ್ ಅಂದಿರ್ಬೇಕು. ಅಂತ ಕೆಲಸ ಇದ್ರೆ ಮಾಡ್ರಿ. ಇಲ್ಲ ಅಂದ್ರೆ ಎಲ್ಲರಿಗೂ ಅದರಿಂದ ನೋವಾಗುತ್ತಿತ್ತು ಅಂದ್ರೆ ಆ ಕೆಲಸ ಮಾಡಬೇಡ್ರಿ. ಜನರೊಲಿಯದ ಕಾರ್ಯದೆರಕ. ಅನಿಷ್ಟ ಚಿಂತನೆ. ಮನ್ಯಾಗ ಕುತ್ಕೊಂಡು ಏನು ಚಿಂತೆ ಮಾಡೋದ್ರಿ? ಅವ್ರು ಹಾಳಾಗಲಿ, ಇವ್ರು ಹಾಳಾಗಲಿ, ಅವ್ರ ಮಣಿ ಕಟ್ಟಾರ ಅದಾಗಲಿ ಇದಾಗಲಿ, ನಾವು ಅನಿಷ್ಟ ಕೆಟ್ಟದ್ದು ಚಿಂತೆ ಮಾಡ್ತೀವಿ ನೋಡ್ರಿ. ಎಂಥದಂತಾರೆ
ನಮಗೆ ಬಾಜು ಮನೆಯವ್ರಿಗೆ ಅವ್ರಿಗೆ ಹೊಂದಾಣಿಕೆ ಇರಬಾರ್ದರೆ ಜಗಳ ಹತ್ತಿರ್ಬೇಕಾರೆ ಜಗಳ ಹತ್ತಿದಾಗ ಅವ್ರಿಗೊಂದು ಏನಾರ ಅವ್ರ ಮನ್ಯಾಗ ಹುಡುಗಿದ್ಲು ಯಾರ ಮೇಲೆ 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 ಬರಾಕತ್ತಿರು ಅಂತಂದ್ರೆ ಒಟ್ಟ ಗಟ್ಟಿ ಆಗಬಾರ್ದು ನೋಡೋದು, ಆಕಿಗೆ ಮದುವೆ ಆಗಬಾರ್ದು ನೋಡು. ಅವ್ರ ಮನ್ಯಾಗ ಮಗ ಇದ್ದಂದ್ರೆ ಅವ್ನು ಒಟ್ಟ ನೌಕರಿ ಹತ್ತಬಾರ್ದು ನೋಡು. ಅವ್ರು ಇಂಥದ ಚಿಂತನೆ ಮಾಡೋದು. ಇಂಥ ಕೆಟ್ಟ ಚಿಂತನೆ, ಅನಿಷ್ಟ ಚಿಂತನೆಯನ್ನು ಮಾಡಿಕೊಂಡು ಇನ್ನೊಬ್ಬರು ಹಾಳಾಗಲಿ, ಇನ್ನೊಬ್ಬರು ಸುಮಾರಾಗಲಿ ಅಂತಕ್ಕಂಥ ಭಾವನೆಯಿಂದ ನಾವು ಈ ಮನಸ್ಸಿನಾಗ ಇಟ್ಟುಕೊಂಡು ಇಡೀ ಊರ ದೇವರಿಗೆಲ್ಲ ಅಡ್ಡಾಡಿದ್ರು ಆಗುವುದೇನದ ತಾಯಂದಿರ. ಅದಕ್ಕೆ ನಾವು ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ನಮ್ಮ ಮನಸ್ಸನ್ನು ತೊಳಿಬೇಕು.